ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇಂದಿನಿಂದ ನವರಾತ್ರಿ ಆರಂಭವಾಗಿದೆ. ಹೀಗಾಗಿ ಇವತ್ತಿನ ವಿಶೇಷತೆ ಏನು, ಆಚರಣೆ ಹೇಗೆ, ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾನು ಆಗಲೇ ಹೇಳಿದಾಗ ಇವತ್ತಿನಿಂದ ನವರಾತ್ರಿ ಆರಂಭವಾಗ್ತಾ ಇದೆ. ಸೊ ಇವತ್ತಿನ ವಿಶೇಷತೆ ಏನು ಅಂತ? ಇವತ್ತು ಪ್ರಥಮಂ ಶೈಲಪುತ್ರಿ ಚ ಅನ್ನುವಂಥದ್ದು. ಇವತ್ತು ಶೈಲಪುತ್ರಿಯನ್ನು ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯನ್ನು ಆರಾಧನೆ ಮಾಡುವಂಥದ್ದು. ವಿಶೇಷವಾಗಿ ನವರಾತ್ರಿಯನ್ನು 9 ರಾತ್ರಿಗಳು ಆರಾಧನೆ ಮಾಡುವಂಥದ್ದು. ಅದರಲ್ಲಿ ವಿಶೇಷವಾಗಿ ಕೆಲವರು 9 ದಿನವನ್ನು ಆಚರಣೆ ಮಾಡುವವರಿದ್ದಾರೆ, ಕೆಲವರು ಒಂದೊಂದು ದಿನವನ್ನು ಆಚರಣೆ ಮಾಡುವವರಿದ್ದಾರೆ. 9 ದಿನದಲ್ಲಿ ಯಾವುದೇ ಒಂದು ರಾತ್ರಿಯನ್ನಾದರೂ ಆ ತಾಯಿಯನ್ನು ನಾವು ಆರಾಧನೆ ಮಾಡುವಂಥದ್ದು ಅನಾದಿ ಕಾಲದಿಂದ ಬಂದಂತಹ ಒಂದು ಪದ್ಧತಿಗಳು. ಹಾಗೆ ಕೆಲವರು 9 ರಾತ್ರಿಯೂ ಮಾಡ್ತಾರೆ. ಹಾಗೆ ಮಾಡೋದಾದರೆ ಹೇಗೆ ಮಾಡಬೇಕು? ಒಂದು ಕಲಶವನ್ನಿಟ್ಟು ಆ ಕಲಶದಲ್ಲಿ ನೀರನ್ನು ಹಾಕಿ ಫಲತಾಂಬೂಲಗಳನ್ನು ಇಟ್ಟು ಅದಕ್ಕೆ ದೇವಿಯನ್ನು ಆವಾಹನೆ ಮಾಡಿ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳಿಂದ ಅರ್ಚನೆ ಮಾಡಿ ಅವಳನ್ನು ಸಂತೃಪ್ತಿಗೊಳಿಸುವಂತಹ ಕೆಲಸವನ್ನು ಮಾಡಬೇಕು. ಆದರೆ ಇವತ್ತು ಶೈಲಪುತ್ರಿ ಅಂತ, ಶೈಲಪುತ್ರಿಯ ವಿಷಯವನ್ನು ಪೂರ್ವದಲ್ಲಿ ಹೇಗೆ ಶೈಲಪುತ್ರಿಯ ಉಗಮ ಆಗಿರುವಂಥದ್ದು, ಶೈಲಪುತ್ರಿ ಬಂದಂಥದ್ದು ಹೇಗೆ ಅನ್ನುವಂಥದ್ದು ಚಿಂತನೆ ಮಾಡುವಾಗ, ಶಿವನ ಪತ್ನಿಯಾಗಿರುವಂತಹ ಪಾರ್ವತಿ ಒಮ್ಮೆ ತನ್ನ ತಂದೆ ಮಾಡುವಂತಹ ಯಜ್ಞಕ್ಕೆ ಅವಳ ಎಲ್ಲರನ್ನ ಆವಾಹನೆ ಮಾಡಿರ್ತಾರೆ, ಶಿವನನ್ನೊಬ್ಬನನ್ನು ಬಿಟ್ಟು. ಆ ಸಂದರ್ಭದಲ್ಲಿ ಆದರೂ ಸಮೇತ ತನ್ನ ತಂದೆ ಮಾಡುವಂಥ ಯಾಗ ಯಜ್ಞ ಫಲವನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅನ್ನುವಂಥ ದೃಷ್ಟಿಯಿಂದ ಕರೀಲಿಲ್ಲ ಅಂತ ಆದರೂ ಸಮೇತ ಏನು ಮಾಡ್ತಾಳೆ, ಅವಳು ಶಿವನನ್ನು ಕೇಳ್ತಾಳೆ, ನಾನಿವತ್ತು ನಮ್ಮ ತಂದೆ ಮಾಡುವಂಥ ಯಜ್ಞಕ್ಕೆ ಹೋಗ್ತೇನೆ ಅಂತ. ಆಗ ಶಿವ ಹೇಳ್ತಾನೆ, ಎಲ್ಲರನ್ನ ಕರೆದಿದ್ದಾರೆ, ಆದರೆ ನಿನ್ನನ್ನು ನಮ್ಮನ್ನೆಲ್ಲ ಕರೆದಲೇ ಇರುವಂಥ ಕಾರಣದಿಂದ ಹೋಗುವಂಥದ್ದು ಅಷ್ಟು ಸೂಕ್ತತೆ ಅಲ್ಲ ಅಂತ. ಆಮೇಲೆ ಈ ಪಾರ್ವತಿ ಅನ್ನುವಂಥದ್ದು ಕೇಳೋದಿಲ್ಲ, ನಾ ಹೋಗಿಯೇ ತೀರ್ತೇನೆ ಅಂತ. ಅಲ್ಲಿ ಹೋದಾಗ ಎಲ್ಲ ಕಡೆಯೂ ಸಮೇತ ಶಿವನನ್ನು ದೂರುವಂಥ ಕೆಲಸಗಳು, ಶಿವನನ್ನು ಸ್ಮಶಾನವಾಸಿ ಅವನನ್ನು ದೂರೀಕರಿಸುವಂಥ ಕೆಲಸಗಳು, ಅಥವಾ ಅವನ ತೇಜೋವಧೆಯನ್ನು ಮಾಡುವಂಥ ಎಲ್ಲ ಕೆಲಸಗಳು ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಇವೆಲ್ಲವನ್ನು ನೋಡಿದಂತಹ ಪಾರ್ವತಿ ಏನು ಮಾಡ್ತಾಳೆ ಅಂತ ಕೇಳಿದರೆ, ಇದರಿಂದ ಎಲ್ಲ ಬೇಸತ್ತು ಯಾರು ಅವರ ಅಕ್ಕ ತಂಗಿ ಆಗಲಿ ಯಾರೂ ಮಾತಾಡಿಸೋದಿಲ್ಲ, ಅವರ ತಾಯಿ ಮಾತ್ರ ಮಾತಾಡಿಸ್ತಾಳೆ ಆ ಸಂದರ್ಭದಲ್ಲಿ. ಆದರೆ ತನ್ನ ತಂದೆಯೂ ಸಮೇತ ಮಾತಾಡೋದಿಲ್ಲ, ಮಾತಾಡಿದರೂ ಅವನ ಗಂಡನನ್ನು ಅವಹೇಳನ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ ಬ್ರಹ್ಮ. ಆ ಸಂದರ್ಭದಲ್ಲಿ ಅವಳು ಮನಸ್ಸಲ್ಲಿ ಬೇಜಾರು ಮಾಡಿಕೊಂಡು ಮಾಡುವಂಥ ಯಜ್ಞಕ್ಕೆ ತನ್ನ ಪ್ರಾಣವನ್ನು ಆಹುತಿಯಾಗಿ ಕೊಟ್ಟು ಬಿಡ್ತಾಳೆ, ಅರ್ಥಾತ್ ಮರಣವನ್ನು ಹೊಂತಾಳೆ. ಮುಂದೆ ಪರ್ವತರಾಣಿಯ ಮಗಳಾಗಿ ನಾನು ಜನಿಸಿ ಮತ್ತು ಶಿವನನ್ನೇ ಪತಿಯನ್ನಾಗಿ ಪಡೆದು ನಾನು ಇದು ಮಾಡಿಕೊಳ್ತೇನೆ ಅನ್ನುವಂಥ ಸಂಕಲ್ಪಾದಿಗಳನ್ನು ಮಾಡಿ ಮುಂದೆ ಹೋಗ್ತಾಳೆ. ನಂತರದಲ್ಲಿ ಅವಳು ಪರ್ವತರಾಜನ ಮಗಳಾಗಿ ಜನಿಸಿ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡಿದ್ಲು ಅನ್ನುವಂಥ ಪ್ರತೀತಿ. ಅಂತ ಹೇಳಿದರೆ ಅಲ್ಲಿ ಮರಣವನ್ನು ಹೊಂದಿ ನಂತರದಲ್ಲಿ ಪರ್ವತರಾಜನ ಮಗಳಾಗಿ ಅವಳು ಜನಿಸಿದ್ಲು. ಹಾಗಾಗಿ ಶೈಲ ಅಂತ ಹೇಳಿದರೆ ಪರ್ವತಕ್ಕೆ ಶೈಲಪುತ್ರಿ ಅಂತ ಹೇಳಿದರೆ ಅವಳ ಮಗಳು, ಅವಳು ಶೈಲಪುತ್ರಿ ಅಂತ ಹೇಳಿ. ಅವಳು ಹೇಗಿರ್ತಾಳೆ? ಶಾಂತ ಸ್ವರೂಪದ ಅವಳಾಗಿರ್ತಾಳೆ. ಹಾಗೆ 2 ಕೈಗಳಲ್ಲಿ ಕೂಡಿದಂಥದ್ದು, ಹಣೆಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿರ್ತಾಳೆ, ಚಂದ್ರಶೇಖರನ ಅಂತ ಹೇಳಿದರೆ ತಾನು ಚಂದ್ರಶೇಖರನನ್ನೇ ನಾನು ಪತಿಯನ್ನಾಗಿ ಪಡೆದಿದ್ದೇನೆ, ನಾನು ಚಂದ್ರಶೇಖರನೇ ಅವಳನ್ನು ಅಷ್ಟು ಅಗಾಧವಾಗಿರ್ತಕ್ಕಂಥ ಪ್ರೀತಿ ಇರುವಂಥ ಒಂದು ಪೂರ್ವವೃತ್ತ ಅಂತ ಅನ್ನುವಂಥದ್ದು. ಹಾಗಾಗಿ ಇವತ್ತು ಶೈಲಪುತ್ರಿಯ ಆರಾಧನೆ, ನವರಾತ್ರಿಯಲ್ಲಿ ಅಮ್ಮನವರ ಮೊದಲನೇ ಅವತಾರವಾಗಿರ್ತಕ್ಕಂತಹ ಶೈಲಪುತ್ರಿಯ ಆರಾಧನೆ ಇವತ್ತು ಮಾಡುವಂಥದ್ದು. ಹಾಗಾಗಿ ನವರಾತ್ರಿ ವಿಶೇಷವಾಗಿ ಶಾಕ್ತೆಯರಿಗೆ ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ಕೊಡುವಂಥದ್ದು. ತದನಂತರದಲ್ಲಿ ಮನೆಯಲ್ಲಿ ಆರಾಧನೆ ಮಾಡುವಂಥವರು ಮನೆಯಲ್ಲಿ ಅಕ್ಕಿಯನ್ನಿಟ್ಟು ಕಲಶವನ್ನಿಟ್ಟು ಅದರ ಮೇಲೆ ಮಾವಿನ ಸೊಪ್ಪು, ಪಂಚಪಲ್ಲವ, ಮಾವಿನ ಸೊಪ್ಪು ಒಂದೇ ಅಲ್ಲ, ಹಲಸಿನದ್ದು ಆಗಬಹುದು, ಆ 5 ಪಂಚಪಲ್ಲವಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿ ವಸ್ತ್ರಗಳಿಂದ ಅಲಂಕಾರ ಮಾಡಿ ಆ ದೇವಿಯನ್ನು ಆವಾಹನೆ ಮಾಡಿ ನಂತರದಲ್ಲಿ ಚಂಡಿ ಸಪ್ತಶತಿಯ 700 ಮಂತ್ರಗಳನ್ನು ಅವಳ ಮುಂದೆ ಪಠನೆ ಮಾಡುವಂಥದ್ದು, ದೀಪವನ್ನು ಹಚ್ಚಿ ಅದಕ್ಕೆ ಅರ್ಚನೆ ಮಾಡುವಂಥದ್ದು. ಹಾಗೆ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿರುವಂತಹ ಆಚರಣೆ ಹೀಗಾಗಿದೆ. ಹಾಗಾಗಿ ಇದೇ ಆಚರಣೆಗಳನ್ನು ನಾವಿಲ್ಲಿ ಮಾಡಬೇಕು. ಇನ್ನು ಬಾಂಬೆ ಕಡೆ ಹೋದ್ರು ಅಂತಾದರೆ ಅಲ್ಲಿ ಬೇರೆ ಗುಡಿ ಪರ್ವ ಅಂತೇಳಿ ಬೇರೆ ಬೇರೆ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ. ಇನ್ನು ನೀವು ಉತ್ತರದ ಕಡೆ ಹೋದ್ರಿ ಅಂತಾದರೆ ಪ್ರತ್ಯಕ್ಷವಾಗಿ ಕುಮಾರಿಯನ್ನು ಕರೆದು ಅವಳಿಗೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಕೊಡುವಂಥದ್ದಿದೆ. ಹಾಗಾಗಿ ಈ ನವರಾತ್ರಿಯಲ್ಲಿ ವಿಶೇಷವಾಗಿ 9 ದಿನಗಳ ಕಾಲ ಅಮ್ಮನವರು ಪಟ್ಟಕ್ಕೆ ಕೂತು ಭಕ್ತರನ್ನು ಅನುಗ್ರಹಿಸಲಿಕ್ಕಾಗಿಯೇ ಅವಳಿರುವಂಥದ್ದು. ಹಾಗಾಗಿ ನಾವೆಲ್ಲರೂ ಸಮೇತ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಆ ದೇವಿಯ ಕೃಪೆಗೆ ಪಾತ್ರ ಆಗೋಣ ಅನ್ನುವಂಥ ವಿಷಯಗಳು.
ಖಂಡಿತ ಗುರುಜಿ. ಇನ್ನು ಈ 9 ದಿನಗಳು ಕೂಡ ನಿರಂತರ ತುಪ್ಪದ ದೀಪವನ್ನು ಹಚ್ಚಿದ್ರೆ ಲಾಭ ಏನು ಅಂತ? ಈಗ ನೋಡಿ, ತುಪ್ಪ ಅನ್ನುವಂಥದ್ದೇನು ಅಂತ ಕೇಳಿದ್ರೆ ಶುಭದ ಸಂಕೇತ ಅಂತ. ಈಗ ಶಾಸ್ತ್ರದಲ್ಲಿ ನಾವು ಶಾಸ್ತ್ರವನ್ನು ತಗೊಳ್ಳಿಕ್ಕೆ ಹೋದರೆ ಒಂದು ತೈಲ ದೀಪ, ಇಲ್ಲ ಅಂತ ಹೇಳಿದರೆ ಘೃತ ದೀಪ ಅಂಥೇಳಿ. ಸಂಸ್ಕೃತದಲ್ಲಿ ಘೃತ ಅಂತ ಹೇಳಿದರೆ ಕನ್ನಡದಲ್ಲಿ ತುಪ್ಪ ಅಂತೇಳಿ. ತುಪ್ಪ ಅನ್ನುವಂಥದ್ದು ಶುಭವಾಗಿರ್ತಕ್ಕಂಥದ್ದು, ಸಾತ್ವಿಕ ಶಕ್ತಿಗಳನ್ನು ಕೊಡುವಂಥದ್ದು. ಹಾಗಾಗಿ ಈ ನವರಾತ್ರಿ ಅನ್ನುವಂಥದ್ದು ಸಾತ್ವಿಕವಾಗಿರ್ತಕ್ಕಂಥ ದೇವತೆಗಳ ಆರಾಧನೆ ಆದ್ದರಿಂದ ಅಖಂಡವಾಗಿರ್ತಕ್ಕಂತಹ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಸರ್ವತಾ ಶ್ರೇಷ್ಠವಾಗಿರ್ತಕ್ಕಂತಹ ಕೆಲಸಗಳು ಅಂತ ಹೇಳಿದರೆ, ಈ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಸಾತ್ವಿಕ ಶಕ್ತಿಗಳು ಹೆಚ್ಚಾಗ್ತದೆ, ತಮೋವರ್ಣದ ಶಕ್ತಿಗಳು ಅನ್ನುವಂಥದ್ದು ಕಮ್ಮಿ ಆಗ್ತದೆ. ಇನ್ನು ಎಳ್ಳೆಣ್ಣೆಯನ್ನು ಹಚ್ಚಿದ್ವಿ ಅಂತ ಆದರೆ ಏನಾಗ್ತದೆ, ನಮ್ಮಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ, ಮೋಕ್ಷ ಸಾಮ್ರಾಜ್ಯಕ್ಕೆ ನಮ್ಮನ್ನು ದಾರಿ ಮಾಡಿಕೊಡ್ತದೆ ಅನ್ನುವಂಥದ್ದು. ಎಳ್ಳಿನ ಎಣ್ಣೆಯನ್ನು ಮತ್ತು ತುಪ್ಪವನ್ನು ಈ ಎರಡನ್ನು ಬಿಟ್ಟರೆ ಬೇರೆ ಯಾವುದು ಹಚ್ಚಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದಿದೆ. ಮತ್ತು ಈ ತುಪ್ಪವಾದರೂ ಅಷ್ಟೇ, ಈಗ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತದೆ ಸ್ವಾಮಿ ಕೃಷ್ಣ ಅಂತ ಹೇಳಿದರೆ ಅದರಲ್ಲಿ ಬರೆದಿರ್ತಾರೆ ಏನು, ಈ ತುಪ್ಪ ಪೂಜೆಗೆ ಮಾತ್ರ ಯೋಗ್ಯ, ತಿನ್ನಲಿಕ್ಕೆ ಯೋಗ್ಯ ಅಲ್ಲ ಅಂತ. ಆ ರೀತಿಯಾಗಿರ್ತಕ್ಕಂಥ ತುಪ್ಪಗಳನ್ನು ಬಳಸಬೇಡಿ. ನಾವು ಏನು ತಿನ್ನಲಿಕ್ಕೆ ಸಾಧ್ಯತೆ ಉಂಟೋ ಅದನ್ನೇ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅಯ್ಯೋ ಪುರೋಹಿತರು ಬರ್ತಾರೆ, 2 ರೂಪಾಯಿ kg ಅಕ್ಕಿ ಕೊಟ್ಬೇಡ, ಅದಲ್ಲ. ಸೋಹಂ ಭಾವೇನ್, ಮೊದಲು ನಮಗೆ ತೃಪ್ತರಾಗಬೇಕು. ನಾವು ಯಾವ ವಸ್ತುಗಳನ್ನು ತಿನ್ನಲಿಕ್ಕೆ ಸಾಧ್ಯತೆ ಉಂಟು ಅದೇ ವಸ್ತುಗಳನ್ನೇ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕೇ ಹೊರತು ಇದು ದೇವರಿಗೆ ಸರಿ ಯಾವುದೋ ಒಂದು ತುಪ್ಪ ತಂದು ಹಚ್ಚಿಬಿಡುವ ಅನ್ನುವಂಥದ್ದು ಅನರ್ಥಗಳನ್ನು ಕೊಡ್ತದೆ. ಹಾಗಾಗಿ ಶುದ್ಧವಾಗಿರ್ತಕ್ಕಂಥ ವಸ್ತುಗಳನ್ನು, ಶುದ್ಧವಾಗಿರ್ತಕ್ಕಂಥ ಬಟ್ಟೆಗಳನ್ನು, ಶುಭ್ರವಾಗಿರ್ತಕ್ಕಂಥ ಹೂಗಳನ್ನು, ಇವೆಲ್ಲವನ್ನು ಶುಭ್ರವಾಗಿರುವಂತೆ ಬಳಸಬೇಕು. ಯಾಕಂದರೆ ನಮಗೆ ಅನುಕೂಲತೆ ಮಾಡಿಕೊಳ್ಳಿಕ್ಕೆ, ನಮ್ಮ ದೇವತಾನುಗ್ರಹಕ್ಕೋಸ್ಕರವಾಗಿ ನಾವು ದೇವರನ್ನು ಮೊರೆ ಹೊಕ್ಕಾಗ ಅಲ್ಲಿ ರಾಸಾಯನಿಕ ಪದಾರ್ಥಗಳು ಇತ್ಯಾದಿಗಳನ್ನೆಲ್ಲ ಅನರ್ಥ ಕೊಡುವಂಥ ವಸ್ತುಗಳನ್ನು ಬಳಸಿದರೆ ಅನರ್ಥಗಳೇ ನಮಗೆ ಫಲವನ್ನು ಕೊಡ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ನವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಅಮ್ಮನವರನ್ನು ಆರಾಧನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು ಕೇಳುವಂಥದ್ದು ಅವಾಗಿಂದ ಬಂದಂಥ ಒಂದು ಪದ್ಧತಿ. ಖಂಡಿತ ಗುರುಜಿ. ಇನ್ನು ಈ 9 ದಿನ ಮನೆಯಲ್ಲಿ ಘಟ ಸ್ಥಾಪನೆ ಮಾಡಬಹುದಾ, ಹೇಗೆ? ಘಟಸ್ಥಾಪನೆಯ ಅರ್ಥಾತ್ ಇದು ಘಟ ಅಂತ ಹೇಳಿದರೆ ಒಂದು ಭಾವನೆ ಬರುವಂಥದ್ದೇನು ಅಂದರೆ ಒಂದು ಪೂರ್ಣತೆ ಅನ್ನುವಂಥದ್ದು. ಹಾಗೆ ಆ ಪೂರ್ಣತೆ ಅನ್ನುವಂಥದ್ದು ನಾ ಮೊದಲೇ ಹೇಳಿದಾಗೆ ಕರ್ನಾಟಕ ಪ್ರಾಂತ್ಯದಲ್ಲಿ ಇರುವಂಥದ್ದು ಕಲಶ ಸ್ಥಾಪನೆ ಅನ್ನುವಂಥದ್ದು ಘಟಸ್ಥಾಪನೆಗೆ ಬರುವಂಥದ್ದು. ನವರಾತ್ರಿ 9 ದಿನವೂ ಸಮೇತ ನೀವು ಆಚರಣೆ ಮಾಡಿದರೆ ತುಂಬ ಸಂತೋಷ. ಇಲ್ಲ ಅಂತ ಹೇಳಿದರೆ ಒಂದು ದಿನವಾದರೂ ಕಲಶವನ್ನಿಟ್ಟು ಅದಕ್ಕೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಶಾಸ್ತ್ರ ರೀತಿಯಲ್ಲಿ ಮಾಡುವಂಥದ್ದು ಮಾಡಲೇಬೇಕು. ಹಾಗೆ 9 ನವರಾತ್ರಿಗಳು, ಏಕರಾತ್ರಿ, ದ್ವಿರಾತ್ರಿ, ತ್ರಿರಾತ್ರಿ ಪೂಜೆ, ಪಂಚರಾತ್ರಿ ಪೂಜೆ, ಹಾಗೆ ಚತುರ್ರಾತ್ರಿ ಪೂಜೆ, ಆಮೇಲೆ ಷಷ್ಠರಾತ್ರಿ ಪೂಜೆ, ಅಷ್ಟರಾತ್ರಿ ಪೂಜೆ, ಸಪ್ತರಾತ್ರಿ ಪೂಜೆ, ನವರಾತ್ರಿ ಪೂಜೆ, ಅಲ್ಲಿ 9 ರಾತ್ರಿ ವಿಶೇಷ ಅಂತ ಹೇಳಿದರೆ ನಿಷೀಧ ಕಾಲದಲ್ಲಿ, ಸಾಯಂಕಾಲದಲ್ಲಿ ಸೂರ್ಯ ಅಸ್ತ ಆಗುವಂಥ ಸಂದರ್ಭದಲ್ಲಿ ದೇವರನ್ನು ಅರ್ಚನೆ ಮಾಡುವಂಥದ್ದು, ಆ ತಾಯಿಯನ್ನು ಕುರಿತು ಹೊಗಳುವಂಥದ್ದು, ಅವಳ ಭಕ್ತಿಗೀತೆಗಳನ್ನು ಹಾಡುವಂಥದ್ದು, ಅವಳನ್ನು ಸ್ತುತಿಸುವಂಥದ್ದು, ಅವಳನ್ನು ವಿಧಿಯಾಗಿ ಸ್ತುತಿಸುವಂಥದ್ದು. ಅದಕ್ಕೆ ನೋಡಿ 9 ದಿನವೂ ಸಮೇತ ಒಂದೇ ದೇವರನ್ನು ಆರಾಧನೆ ಮಾಡಲಿಕ್ಕೆ ಹೇಳಲಿಲ್ಲ. 9 ದಿನ ಒಂದೇ ತಾಯಿಯ ಒಂದೇ ರೂಪ, ಆ ರೂಪ ಧಾರಣೆ ಮಾಡಿದಂಥದ್ದನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಆರಾಧನೆ ಮಾಡ್ತಾ ಬರ್ತೇವೆ. ಹಾಗಾಗಿ 9 ದಿನವೂ ನಿಮಗೆ ಆಚರಣೆ ಮಾಡಲಿಕ್ಕಾಗಲಿಲ್ಲ ಅಂತಾದರೆ ನವರಾತ್ರಿಗಳಲ್ಲಿ ಒಂದು ದಿನವಾದರೂ ಅಮ್ಮನವರ ಸಪ್ತಶತಿ ಪಾರಾಯಣಗಳನ್ನು ಬ್ರಾಹ್ಮಣರಿಂದ ಓದಿಸಿ ನಂತರದಲ್ಲಿ ಕಲಶಗಳನ್ನಿಟ್ಟು ಬೊಂಬೆಗಳನ್ನು ಇಡುವಂಥದ್ದು ನಾವೇನು ಹೇಳಬೇಕಂತಿಲ್ಲ. ನಮಗೆ ಎಲ್ಲರಿಗಿಂತ ಚೆನ್ನಾಗಿ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಗೊಂಬೆ ಇಡುವಂಥ ಪದ್ಧತಿ. ಬೇರೆ ಕಡೆ ಎಲ್ಲ ಬೇರೆ ಬೇರೆ ರೀತಿಯಾಗಿ ಆರಾಧನೆ ಉಂಟು. ಅವೆಲ್ಲವೂ ಸಮಯಕ್ಕೆ ದೈವಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ತಂದುಕೊಡ್ತದೆ. ಹಾಗಾಗಿ 9 ರಾತ್ರಿಗಳು ಈ ದೇವತೆಯನ್ನು ಆರಾಧನೆ ಮಾಡಬೇಕು. ನಿಮ್ಮ ಕುಟುಂಬದಲ್ಲಿ ಸಂಪ್ರದಾಯ ರೀತಿಯಲ್ಲಿ ಘಟಸ್ಥಾಪನೆ ಅನ್ನುವಂಥದ್ದು, ಕಲಶವನ್ನು ಇಟ್ಟು ಪೂಜೆ ಮಾಡುವಂಥದ್ದು ಆಚರಣೆಯಲ್ಲಿತ್ತು ಅಂತ ಆದರೆ ಅಲ್ಲಿ ಆಚರಣೆಗಳನ್ನು ಅದೇ ರೀತಿಯಾಗಿ ಮಾಡಿ, ಹೊಸದಾಗಿ ಪ್ರಾರಂಭ ಮಾಡಬೇಡಿ. ಹೊಸದಾಗಿ ನಮ್ಮ ಮನೆಯಲ್ಲಿ ಏನೂ ಆಚರಣೆ ಇಲ್ಲ ಅಂತ ಹೇಳಿದರೆ, ಎಲ್ಲಿ ನವರಾತ್ರಿ ಶರನ್ನವರಾತ್ರಿ ಉತ್ಸವಗಳು ಆಗ್ತದೆಯೋ ಅಲ್ಲಿ ಹೋಗಿ ನೀವು ಸೇವೆಗಳಿಗೆ ಕೊಡ್ಬೋದು. ಯಾಕಂದರೆ ಪ್ರತಿಯೊಂದು ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ದೇವತೆಗಳ ದೇವಸ್ಥಾನಗಳಲ್ಲಿಯೂ ವಿಶೇಷವಾಗಿರ್ತಕ್ಕಂತಹ ಅಲಂಕಾರಗಳು ವಿಜೃಂಭಣೆಯಿಂದ ಮಾಡ್ತಾ ಇರ್ತಾರೆ. ಫಲಪಂಚಾಮೃತ ಅಭಿಷೇಕಗಳು ಪ್ರತಿನಿತ್ಯವೂ ನಡೀತದೆ. ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳಿರ್ತದೆ, ವಿಶೇಷವಾಗಿರ್ತಕ್ಕಂಥ ಪೂಜೆಗಳಿರ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಸಂಪ್ರದಾಯ ಇಲ್ಲ ಅಂತಾಯಿತು ಅಂತಾದರೆ ದೇವಸ್ಥಾನಗಳಿಗೆ ಹೋಗಿ ಹೂವು, ಹಣ್ಣು, ಬೆಳೆದೆಲೆ, ಅಡಿಕೆ, ಬಾಳೆಹಣ್ಣನ್ನು ಕೊಡುವಂಥದ್ದು, ವಿಶೇಷವಾಗಿ ಅಮ್ಮನವರ ಕುಂಕುಮಾರ್ಚನೆಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಶುಭವಾಗಿರ್ತಕ್ಕಂತಹ ಫಲಗಳನ್ನು ತಂದುಕೊಡುತ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಈ ನವರಾತ್ರಿ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳೇನು ಅಂತ, ಮನೆಯಲ್ಲಿ
ಮಾಡೋದಾದ್ರೆ? ಭಕ್ತಿ ಒಂದೇ ಬೇಕಾಗಿರುವಂತಹ ಸಲಕರಣೆಗಳು. ಆ ತಾಯಿ ಏನು ಕೇಳುವುದಿಲ್ಲ. ಈಗ ಹೂವನ್ನು ನಾವೊಂದು 10 ಲಕ್ಷ ರೂಪಾಯಿ ಹೂ ತಂದು ಹಾಕಿದ್ರು ಅದು ನಾಳೆ ಬೆಳಗ್ಗೆ ಒಳಗಡೆ ಹೋಗಿ ಬಿಡುತ್ತದೆ. ಆದರೆ ಇನ್ನೇನೇ ವಿಶೇಷವಾಗಿ ತಂದರೂ ಅದು ಉಳಿಯುವುದಿಲ್ಲ. ಆದರೆ ಭಗವಂತನಿಗೆ ಸಮರ್ಪಣೆ ಮಾಡಿದಂತಹ ಭಕ್ತಿ ಅನ್ನುವಂಥದ್ದು ಯಾವತ್ತೂ ಕೊಳೆಯುವುದಿಲ್ಲ ಅಂತೇಳಿ. ಹಾಗೆ ಇನ್ನು ಸಾಮಾನ್ಯವಾಗಿ ಪೂಜೆಗೆ ಬೇಕಾಗಿರ್ತಕ್ಕಂಥ ವಿಶೇಷಗಳು ಏನು ಅಂತ ಕೇಳಿದರೆ, ನೈವೇದ್ಯಕ್ಕೆ ಅಣಿ ಮಾಡಿಕೊಳ್ಳುವಂಥದ್ದು, ಹಾಗೆ ಕಲಶ ಅನ್ನುವಂಥದ್ದು, ಕಲಶ, ಗಂಟೆ, ನಂತರದಲ್ಲಿ ಮಂಗಳಕರವಾಗಿರ್ತಕ್ಕಂಥ ವಾದ್ಯಗಳನ್ನು ನುಡಿಸುವಂಥದ್ದು, ತಾಳಗಳು, ಹಾಡಾಡುವಾಗ ತಾಳವನ್ನು ಬಾರಿಸಲಿಕ್ಕೆ, ಮತ್ತು ಅಮ್ಮನವರ ಭಾವಚಿತ್ರಗಳು, ಆ ದೇವರನ್ನು ಪೂಜೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಬಿಡಿ ಹೂವು, ಕಟ್ಟಿದ ಹೂವು, ಪತ್ರೆಗಳು, ಆ ನಂತರದಲ್ಲಿ ಅರಿಶಿನ, ಕುಂಕುಮ, ಕರ್ಪೂರ, ಗಂಧ ಇತ್ಯಾದಿಗಳು ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಇವೆಲ್ಲವನ್ನು ಬಳಸಿಕೊಂಡು ದೇವರನ್ನು ಅರ್ಚನೆ ಮಾಡುವಂಥದ್ದು ಅನಾದಿ ಕಾಲದಿಂದ ಬಂದಂತಹ ಒಂದು ಸಂಪ್ರದಾಯ. ಅದನ್ನು ಈಗಲೂ ಸಮೇತ ಅದೇ ರೀತಿಯಾಗಿ ನಡೆಸ್ಕೊಂಡು ಹೋಗುವಂಥದ್ದು ಉತ್ತಮ. ಖಂಡಿತ ಗುರುಜಿ. ಇನ್ನು ಈ ಉಪವಾಸವನ್ನು ಯಾವ ರೀತಿ ಮಾಡಬೇಕು ಅಂತ? ಉಪವಾಸವನ್ನು ಬೆಳಗ್ಗಿನ ಜಾವದಲ್ಲಿ ನಾವು ಎದ್ದ ಕೂಡಲೇ ಎದ್ದ ನಂತರದಲ್ಲಿ ಪ್ರತ್ಯಕ್ಷ ಸೂರ್ಯ ನಮಸ್ಕಾರಾದಿಗಳನ್ನು ಮಾಡಿ ನಿತ್ಯಕರ್ಮಗಳನ್ನು ಮುಗಿಸಿಕೊಂಡು ಶುಭ್ರವಾಗಿರ್ತಕ್ಕಂತಹ ಬಟ್ಟೆಗಳನ್ನು ಧಾರಣೆ ಮಾಡಿ. ಖಂಡಿತ ಗುರುಜಿ. ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ ಗುರೂಜಿ ಅವರಿಗೆ. ನಮಸ್ತೆ. 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 ನಿಮ್ಮ ಹೆಸರು ಹೇಳಿ ಸರ್. ಸುದೀಪ್ತಿ ಅಂತ ಹೇಳಿ ನನ್ನ ಮೊಮ್ಮಗಳು, ಅವಳದ್ದು 31/1/2022 12 ಗಂಟೆ 57 ನಿಮಿಷ ಜನನ, ರಾಶಿ ಮತ್ತು ನಕ್ಷತ್ರ ಬೇಕಿತ್ತು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಇನ್ನೊಮ್ಮೆ ನಿಧಾನವಾಗಿ ಹೇಳಿ. 31/1/2022 31/2022 ಅಲ್ವಾ? ಅವಳ ಜಾತಕ ಮತ್ತು ನಕ್ಷತ್ರ ಬೇಕಿತ್ತು. ಸರಿ, ನಕ್ಷತ್ರ ಮತ್ತು ರಾಶಿ ಬೇಕಿತ್ತು. 2002 ಅಲ್ವಾ? 2022. 2022. ಸಮಯ 12 ಗಂಟೆ 57 ನಿಮಿಷ. 12 ಗಂಟೆ 57 ನಿಮಿಷ. ಸಂಜೆಯ ಬೆಳಗ್ಗೆನ? ಮಧ್ಯಾಹ್ನ 12 ಗಂಟೆ 57 ನಿಮಿಷ. ಯಾವ ಊರಲ್ಲಿ ಹುಟ್ಟದ್ದ? ಉಡುಪಿಯಲ್ಲಿ. ಉಡುಪಿ ಅಲ್ದಾ? ಉಡುಪಿ. 31/22. 31/22 ಆಯಿತು, ಅಡ್ಡಿಲ್ಲ. ಈಗ ನಕ್ಷತ್ರ ರಾಶಿ ಅನ್ನುವಂಥದ್ದು ಬೇಕಲ್ವ ನಿಮಗೆ? 31/2022 12 ಗಂಟೆ 57 ನಿಮಿಷ ಮಧ್ಯಾಹ್ನ. ಪೂರ್ವಾಷಾಢ ನಕ್ಷತ್ರ ಅನ್ನುವಂಥದ್ದು ಆ ಮಗುವಿನ ರಾಶಿ ಆಗ್ತದೆ. ಪೂರ್ವಾಷಾಢ ನಕ್ಷತ್ರ 2ನೇ ಪಾದ ಆಗ್ತದೆ. ಆಯಿತಾ? ಮೇಷಲಗ್ನ ಅನ್ನುವಂಥದ್ದು ಆಗ್ತದೆ. ಒಳ್ಳೆಯದಾಗಲಿ. ಖಂಡಿತ. ಮೇಷ ಲಗ್ನ ಧನುಷ ಅಲ್ವಾ? ಅಲ್ಲ ಅಲ್ಲ ಅಲ್ಲ, ನೀವಿಟ್ಟಂಥ ಹೆಸರು ಬೇರೆ ಆಗಿ ಅದಕ್ಕೆ ಬೇರೆ ಬೇರೆ ನಕ್ಷತ್ರಗಳು ಬರ್ತದೆ. ಬಿಟ್ಟರೆ ಮನುಷ್ಯನ ಜೀವಿತಾವಧಿಯಲ್ಲಿ ಅವನು ಹುಟ್ಟಿದಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗೆ ಸರಿಯಾಗಿ ಯಾವ ನಕ್ಷತ್ರ ಬರ್ತದೋ ಅದನ್ನೇ ನಾವು ಗಣನೆಗೆ ತೆಗೆದುಕೊಳ್ಬೇಕು. ಹೆಸರನ್ನು 50 ಬಾರಿ ಬದಲಾವಣೆ ಮಾಡಿದರೆ 50 ಬಾರಿ ನಕ್ಷತ್ರ ರಾಶಿಗಳು ಬದಲಾವಣೆ ಆಗ್ತದೆ. ಈ ಮಗು ಹುಟ್ಟಿದಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗೆ ಸರಿಯಾಗಿ ಬರುವಂಥದ್ದು ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಅನ್ನುವಂಥದ್ದು ಬರ್ತದೆ. ಮೇಷ ಲಗ್ನ ಅನ್ನುವಂಥದ್ದಾಗಿದೆ. ಇನ್ನು ನೀವು ಹೆಸರುಗಳನ್ನು ಬದಲಾವಣೆ ಮಾಡಿಕೊಂಡ್ರಿ ಅಂತಾದರೆ, ಅಥವಾ ನನಗೆ ಈ ಹೆಸರು ಜಾತಕ ನಾಮ ಅಥವಾ ಪ್ರೀತಿ ನಾಮ ಅನ್ನುವಂಥದ್ದು ಬೇರೆ ಬೇರೆ ಹೆಸರುಗಳನ್ನು ನೀವು ಕರಿತಾ ಹೋದರೆ ಆ ಹೆಸರಿಗೆ ಅನುಗುಣವಾಗಿ ನೋಡಿದಾಗ ನಕ್ಷತ್ರ ರಾಶಿಗಳು ಬದಲಾವಣೆ ಆಗ್ತದೆ. ಆದರೆ ಶಾಸ್ತ್ರೀಯ ರೀತಿಯಲ್ಲಿ ನೋಡುವಾಗ ಹುಟ್ಟಿದಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗೆ ಯಾವ ನಕ್ಷತ್ರ ರಾಶಿಗಳು ಬರ್ತದೋ ಅದನ್ನೇ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಯಜಮಾನ್ರೆ. ಈಗ ಹಾಗಾದ್ರೆ ಪೂರ್ವಾಷಾಢ ನಕ್ಷತ್ರ ಧನುಷ ರಾಶಿ ಮೇಷ ಲಗ್ನ. ಹೌದು. ಬೇರೆ ಬೇರೆ ಜ್ಯೋತಿಷರು ಹೇಳಿದ್ದಾರೆ, ಬಹಳ ಎಲ್ಲರೂ ಹೇಳುವುದೇ. ಈಗ ನೋಡಿ, ಒಂದು ಸರಿಯಾಗಿರುವಂಥ ಡಾಕ್ಟರ್ ಶಾಪಿಗೆ ಹೋದ್ರಿ ಅಂತ ಆದರೆ ಸರಿಯಾಗಿರುವಂಥ ಚಿಕಿತ್ಸೆ ಸಿಗ್ತದೆ. ಇಲ್ಲ ನಾನು ರೋಡಲ್ಲಿ ಚಿಕಿತ್ಸೆ ತಗೊಳ್ತೇನೆ ಅಂತ ಆದರೆ ಅದಕ್ಕೆ ಸಂಬಂಧಿತವಾಗಿರುವಂಥದ್ದೇ ಸಿಗ್ತದೆ. ಹಾಗಾಗಿ ಇದು ಸತ್ಯವಾಗಿರುವಂಥದ್ದು. ಇದೇ ನಕ್ಷತ್ರ ರಾಶಿ ಬರುವುದು ಯಜಮಾನ್ರೆ. ಆಯ್ತಾ? ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಾತಾಡ್ಸ್ಬಿಡೋಣ. ನಮಸ್ತೆ. 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 ನಿಮ್ಮ ಹೆಸರು? ಹೇಮಾವತಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ರಾಯಚೂರು. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ತಮ್ಮನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. 1/9 ಬೆಳಿಗ್ಗೆ 10:20 ಮೇಡಮ್. 1/9 ಇಸ್ವಿ ಹೇಳಿ. 2025 ಮೇಡಮ್, ಇದೇ ತಿಂಗಳು. 2025. ಟೈಮ್ ಹೇಳಿ. 10:20 ಬೆಳಿಗ್ಗೆನಾ? ಹಾಂ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ. ನಮಸ್ತೆ ಹೇಳಿ. ಉತ್ತರಾಷಾಢ ನಕ್ಷತ್ರ ಧನುರ್ರಾಶಿ ಅಲ್ವಾ? ಗೊತ್ತಿಲ್ಲ. ಸರಿ ಹೇಳಿ, ಏನು ವಿಷಯವನ್ನು ಕೇಳಬೇಕಿತ್ತಮ್ಮ? ಹುಟ್ಟಿದಾಗ
ಆವಾಗಂತ ಇಂಪ್ರೂವ್ ಆಗತ್ರಿ ಗುರುಜಿ, ವೇಟ್ ಲಾಸ್ ಆಗತ್ತದ. ಇವನಿಗೇನಾದರೂ ಹೋಮ ಹವನಗಳನ್ನೇನಾದರೂ ಮಾಡಿದ್ರಾ? ಇಲ್ಲ ಇಲ್ಲ ಗುರುಜಿ. ಇಲ್ಲಿ ನೋಡಿ, ಮಗುವಿಗೆ ಸ್ವಲ್ಪ ಜಾತಕದಲ್ಲಿ ದೋಷಗಳು, ಮಗು ಹುಟ್ಟಿದಂಥ ಸಮಯಕ್ಕೆ ಕೆಲವೊಂದು ದುಷ್ಟಗ್ರಹಗಳ ದೋಷ ಅನ್ನುವಂಥದ್ದಿದೆ ಪಂಚಮ ಸ್ಥಾನದಲ್ಲಿ ಅಂತ ಹೇಳಿದರೆ. ಈ ಪಂಚಮಾರಿಷ್ಟ ದೋಷ ಅನ್ನುವಂಥದ್ದು, ಹಾಗೆ ಮಗು ಗೋಮುಖ ಪ್ರಸವ ಶಾಂತಿ ಅನ್ನುವಂಥದ್ದು, ಈ ಎರಡು ಕೆಲಸಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಯಾಕೆ ಅಂತ ಕೇಳಿದರೆ, ಇಲ್ಲಿ ಸ್ವಲ್ಪ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಯಥೇಚ್ಛವಾಗಿ ಆಗುವಂಥ ಕಾರಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಪಂಚಮಾರಿಷ್ಟ ದೋಷವನ್ನು, ಹಾಗೆ ತದನಂತರದಲ್ಲಿ ಈ ಗೋಮುಖ ಪ್ರಸವ ಶಾಂತಿಯನ್ನು ಮಾಡಿ, ನಕ್ಷತ್ರ ಶಾಂತಿಯನ್ನು ಮಾಡಿ ಮಗುವಿಗೆ ಅನುಕೂಲತೆ ಆಗ್ತದೆ. 2028 ತನಕನೂ ಸಮೇತ ಮಗುವಿಗೆ ಆರೋಗ್ಯ ವಿಚಾರದಲ್ಲಿ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು. ಇಲ್ಲ ಅಂತ ಕೇಳಿದರೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿ ಅದು ಅತಿರೇಕಕ್ಕೂ ಹೋಗ್ಬೋದು, ಅಥವಾ ಸಣ್ಣ ಮಟ್ಟದಲ್ಲಾಗಿಯೂ ಸೈಲೆಂಟ್ ಆಗ್ಬೋದು. ಆಯಿತಾ? ಅದನ್ನೊಂದು ಸರಿ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಉಪವಾಸದ ಬಗ್ಗೆ ಹೇಳ್ತಾ ಇದ್ರಿ. ಉಪವಾಸ ಬೆಳಗ್ಗೆ ಪ್ರತಿನಿತ್ಯ ಎದ್ದು ಪ್ರತ್ಯಕ್ಷ ಸೂರ್ಯ ನಮಸ್ಕಾರಾದಿಗಳನ್ನು ಮಾಡಿ, ದೇವರ ತೀರ್ಥಗಳನ್ನು ತೆಗೆದುಕೊಂಡು, ನಂತರದಲ್ಲಿ ಸಂಜೆ ಸೂರ್ಯ ಅಸ್ತ ಆದ ನಂತರದಲ್ಲಿ ದೇವರ ಪೂಜೆಗಳನ್ನು ಮಾಡಿ, ಪ್ರಸನ್ನ ಅರ್ಘ್ಯಗಳನ್ನು ಕೊಟ್ಟು ಆದ ನಂತರದಲ್ಲಿ ಊಟವನ್ನು ಮಾಡಬೇಕು. ಇಲ್ಲ ನಾವು ರೋಗಿಷ್ಠರಿದ್ದೇವೆ, ನಮಗೆ ಹಸು ತಡಿಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ ದೇವರಿಗೆ ನೈವೇದ್ಯ ಮಾಡಿದಂಥ ಹಣ್ಣುಗಳನ್ನು ಅಥವಾ ಫಲಪಂಚಾಮೃತಗಳನ್ನು ಸೇವನೆ ಮಾಡುವಂಥದ್ದು ಸೂಕ್ತತೆ. ನಾವು ಇಲ್ಲ ಕೆಲಸಕ್ಕೆ ಹೋಗುವವರು ಈ ರೀತಿ ಭಾವನೆಗಳಿತ್ತು ಅಂತ ಆದರೆ ನಿಮ್ಮ ಪಾಡಿಗೆ ನೀವು ತಿಂಡಿ ತಿನ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ 9 ದಿನ ಉಪವಾಸ ಇರ್ತೇನೆ ಅಂತ ಆದರೆ ಕೇವಲ ಹೇಳಿರುವಂಥದ್ದು ನೀರನ್ನು ಕುಡಿಬಾರ್ದು ಅಂತ. ಹಾಗೆ ಉಪವಾಸವೇ ಇರಬೇಕು, ಯಾಕಂದರೆ ನಮ್ಮ ದೇಹ ಅನ್ನುವಂಥದ್ದು ಶುದ್ಧ ಆಗ್ತಿರುವಂತಹ ಕಾಲ. ಹಾಗಾಗಿ ನವರಾತ್ರಿಯಲ್ಲಿ ಹೆಚ್ಚು ಪೂಜೆಗಿಂತ ಹೆಚ್ಚು ಉಪವಾಸಕ್ಕೆ ಪ್ರಾಧಾನ್ಯತೆ. ನಾವೊಂದು 2 ಲಕ್ಷ ಹೂ ತಂದು ಹಾಕಿದರೆ ದೇವರ ಸಂತೃಪ್ತಿ ಆಗೋದಿಲ್ಲ. ಅಂದರೆ ನಮ್ಮ ದೇಹ ದಂಡನೆ ಅನ್ನುವಂಥದ್ದು ಆಗಬೇಕನ್ನುವಂಥ ದೃಷ್ಟಿಯಿಂದನೇ ಈ ಉಪವಾಸಾದಿಗಳನ್ನು ಇಟ್ಟಿರುವಂಥದ್ದು. ಹಾಗಾಗಿ ಉಪವಾಸಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಮುಖ್ಯತೆಗಳಿದೆ. ಆ ಉಪವಾಸ ಮಾಡುವಂಥ ಸಂದರ್ಭದಲ್ಲಿ ಬುದ್ಧಿ ಚುರುಕಾಗಿರ್ತದೆ, ನಿಜವಾಗಿರ್ತಕ್ಕಂಥ ಭಕ್ತಿ ಹೊರಗಡೆ ಬರ್ತದೆ. ಆದ್ದರಿಂದ ಈ ಉಪವಾಸ ಇದ್ದು ಪೂಜೆಗಳನ್ನು ಮಾಡಬೇಕು. ಅದಕ್ಕೆ ನೋಡಿ, ಹೊಟ್ಟೆ ತುಂಬಿದಾಗ ಶಾಪಿಂಗಿಗೆ ಹೋಗ್ಬಾರ್ದಂತ, ಯಾಕಂದರೆ ಖರ್ಚು ಜಾಸ್ತಿ ಆಗುತ್ತಂತ. ಹಸ್ದಾಗೆ ಹೋಗ್ಬೇಕಂತ, ಏನು ಬೇಕೋ ಅಷ್ಟು ತೊಗೊಂಡು ಬರ್ತೇವೆ ಅಂತ. ಇದೊಂದು ಉದಾಹರಣೆ ಏನಕ್ಕೆ ಕೊಟ್ಟಿದ್ದು ಅಂತ ಕೇಳಿದರೆ, ಉಪವಾಸ ಇತ್ತು ಅಂತ ಆದರೆ ನಮ್ಮ ಬುದ್ಧಿ ಅನ್ನುವಂಥದ್ದು ಚುರುಕಾಗ್ತದೆ. ನಿಜವಾಗಿರ್ತಕ್ಕಂಥ ಭಕ್ತಿ ಅನ್ನುವಂಥದ್ದೇ ಆಗಬರುವಂಥದ್ದು. ಇಲ್ಲಪ್ಪ ಈ ದೇವ್ರನ್ನ ನಾವೊಂದು ಪೂಜೆ ಮುಗಿಸ್ಬಿಡುವ, ಪ್ರತಿನಿತ್ಯ ಪೂಜೆ ಮಾಡ್ತೀರಿ, ಆದರೆ ಉಪವಾಸ ಇದ್ದಾಗ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೇಳಿದ್ದಾರೆ. ಹಾಗಾಗಿ ಉಪವಾಸ ಇದ್ದು ಮಾಡುವಂಥದ್ದು ಉತ್ತಮ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ದೇವಮ್ಮ ಅಂತ, ಮಾತಾಡ್ಸೋಣ. ನಮಸ್ತೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ವಿಠಲ್ ಅಂತ, ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಜಮಖಂಡಿ ತಾಲೂಕು ರೀ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ರೀ 16/4/1985 ರೀ. 16/4/85. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ಹೇಳಿ. ನಮಸ್ಕಾರ ರೀ ಅಜ್ಜರ್. ಹೇಳಿ, ಏನು ವಿಷಯವನ್ನು ಕೇಳಬೇಕಿತ್ತು? ಈಗ ನಮ್ಮ ಮಣ್ಣಿದ ಬಗ್ಗೆ ಕೇಳ್ಬೇಕಾಗಿತ್ತು ರೀ ಅಜ್ಜರ. ಏನು ಕೆಲಸ ಮಾಡೋದು ನೀವು? ನಾವು ವರ್ಕ್ ಮಾಡಕ್ಕೆ ಹೋಗಿದ್ವಿ ರೀ. ಏನು ಅಲ್ಲಿ ಏನು ಹೋಗಕ್ಕಾಗಲ್ದು. ಒಟ್ಟು ಹೊಲ್ದಾಗ ಅದಾವ್ರಿ, ಹೊಲ ಬೆಳೆ ಮಾಡಕ್ಕಾಗಲ್ರಿ. ಇಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಕೇಳಿದರೆ, ಯಾವ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಎಲ್ಲ ಅರ್ಧಂಬರ್ಧ ಮಾಡೋದು. ಒಂದು ಕೆಲಸವನ್ನು ಪೂರ್ಣವಾಗಿ ಮಾಡಲಿಕ್ಕೆ ಹೋಗ್ತೀರಿ, ಅದು ಪೂರ್ಣವಾಗಿ ಮಾಡಲಿಕ್ಕೆ ಯಾವುದಾದ್ರೂ ಅಡೆತಡೆಗಳು ಅಥವಾ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ನಿಮಗೆ ತೊಂದರೆ ಕೊಡುವಂಥದ್ದು, ಆ ಕೆಲಸವನ್ನು ಅರ್ಧಕ್ಕೆ ಬಿಡುವಂಥದ್ದು ನಿಮ್ಮ ಈಗ ಆಗ್ತಿರುವಂಥ ಸಮಸ್ಯೆಗಳು. ಪೂರ್ಣವಾಗಿ ಯಾವ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಮನಸ್ಸು ಅನ್ನುವಂಥದ್ದು ಅದಕ್ಕೆ ಸಪೋರ್ಟ್ ಮಾಡ್ದಲೇ ಇರುವಂಥ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು, ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಿಂದ ಅವರಿಂದ ಆದಂಥ ಕೆಲವೊಂದು ಶಾಪಕೋಪಗಳಾಗಿರಬಹುದು, ಅಥವಾ ಅವರ ತುಂಬ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಶಾಪಗಳನ್ನು ಕೊಟ್ಟಂಥದ್ದು, ಅಥವಾ ಆ ದೇವರ ಹತ್ರ ದೂರನ್ನು ಕೊಟ್ಟಂಥದ್ದು, ಈ ರೀತಿಯಾಗಿರುವಂಥ ದೋಷಗಳು ಅನ್ನುವಂಥದ್ದು ಜಾತಕ ರೀತಿಯಾಗಿ ಕಾಣಿಸ್ತಾ ಉಂಟು.
ಹಾಗಾಗಿ ಸ್ವಲ್ಪ ಈ ದೇವತಾರಾಧನೆ ಅನ್ನುವಂಥದ್ದು ಹೆಚ್ಚಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಸ್ವಲ್ಪ ಈ ಯಂತ್ರಾದಿಗಳನ್ನು ಕುಬೇರ ಲಕ್ಷ್ಮಿ ಯಂತ್ರಾದಿಗಳನ್ನು ಧಾರಣೆ ಮಾಡುವಂಥದ್ದು ಉತ್ತಮ. ಕುಟುಂಬದಲ್ಲಿ ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದಿದೆ ಅಂತ ಹೇಳಿದರೆ ಬೇರೆ ಬೇರೆ ಆಭಿಚಾರ ದೋಷಗಳು ಅನ್ನುವಂಥದ್ದು, ಸ್ವಲ್ಪ ಈ ಮಾಟ ಮಂತ್ರಾದಿಗಳು ಮಾಡಿದಂಥದ್ದೆಲ್ಲ ಕೆಲವೆಲ್ಲ ಗೋಚರಕ್ಕೆ ಬರ್ತಾ ಉಂಟು. ಅದನ್ನು ನೀವು ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಹೇಳ್ತೇನೆ. ಸದ್ಯಕ್ಕೆ ನಿಮ್ಮ ಕುಲದೇವತಾರಾಧನೆಯನ್ನು ಮಾಡ್ತಾ ಬನ್ನಿ, ಅನುಕೂಲತೆ ಆಗ್ತದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ತಿರೋಣ. ನಮಸ್ತೆ. ನಮಸ್ತೆ ಗುರು. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ? ದೇವಮ್ಮರಿ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ದೇವಪುರ್ಲಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ರೀ, ದೇವಮ್ಮನ ಬಗ್ಗೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮಾ? ನನಗೆ ಗೊತ್ತಿಲ್ಲಮ್ಮ ಡೇಟ್ ಆಫ್ ಬರ್ತ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ಮಾತಾಡ. ನಮಸ್ತೆ ದೇವಮ್ಮನವ್ರೆ, ಹೇಳಿ. ನಮಸ್ತೆ ಗುರುಗಳೇ, ನನ್ನ ಹೆಸರು ದೇವಮ್ಮ ಅಂತಾರೆ. ಏನು ನಮ್ಗ ಕೆಲ್ಸನೇ ಆಗೋದಿಲ್ಲ ರೀ ಒಟ್ಟ. ಏನು ಕೆಲಸ ಮಾಡ್ತಿದ್ದೀರಾ? ನಾವು ಬಟ್ಟೆ ಹೊಲಿತೀವಿ, ಸೀರೆ ಬಟ್ಟೆ ವ್ಯಾಪಾರ ಮಾಡ್ತೀನಿ, ಬರ್ಕಾವು ಹೊಲಿತೀನಿ ರೀ. ನೋಡಿ, ನಿಮ್ಮ ಮನೆ ದೇವ್ರು ಯಾವುದು? ಎಲ್ಲ ಮಾಂಬ್ರೆ ಗುರುಗಳೇ. ಎಷ್ಟು ಜನ ಇರೋದು ಮನೆಯಲ್ಲಿ? ನಮ್ಮ ಮಕ್ಕಳು ದೇವಮ್ಮ, ಇದು ನಾನು 2 ಗಂಡು ಮಕ್ಕಳು 2 ಹೆಣ್ಮಕ್ಳು ರೀ. ನಮ್ಮ ಮನೆಯವ್ರು ಲಾರಿಗೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರಿ. ಇಲ್ಲಿ ನೋಡಿ, ಒಂದು ನಿಮ್ಮ ಮನೆಯವರೆಲ್ಲ ಸ್ವಲ್ಪ ಈ ಹಿರಿಯರಿಗೆ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇರಲಿಲ್ಲ, ಬಿಟ್ಬಿಟ್ಟಿದ್ರಾ? ಇಲ್ಲ ಗುರುಗಳೇ, ಮಾಡ್ತಿದ್ರಿ. ಅಣ್ಣ ತಮ್ಮದಿಕ್ಕಳೆಲ್ಲ ಸೇರಿ. ಇಲ್ಲಿ ನೋಡಿ, ಒಂದು ಕುಟುಂಬಕ್ಕೆ ಪ್ರೇತ ಕಾಟಗಳು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಉಂಟು. ನೀವು ಫೋನ್ ಮಾಡಿದಂಥ ಸಮಯಕ್ಕೆ ಕುಟುಂಬದಲ್ಲಿ ದುರ್ಮರಣಗಳಾದಂಥದ್ದು, ನಿಮ್ಮ ಮನೆಯವರಿಗಿಂತ ಮುಂಚಿತವಾಗಿ ಸ್ವಲ್ಪ ಕೆಲವರೆಲ್ಲ ಈ ಇದೇ ರೀತಿಯಾಗಿ ದುರ್ಮರಣಗಳಾಗಿ ಹೋದಂಥ ಲಕ್ಷಣಗಳು ಇದೆ. ಆಗಿರುವಂಥ ಲಕ್ಷಣಗಳಿದೆ. ನಿಮ್ಮ ಮನೆಯವ್ರಿಗಿಂತನೂ ಮುಂಚೆ ಕೆಲವೊಂದೆಲ್ಲ ಈ ಮರಣಗಳು ಆಗಿರುವಂಥದ್ದು, ಸಂಭವಿಸಿರುವಂಥದ್ದು ಕಾಣಿಸ್ತಾ ಉಂಟು. ಕುಟುಂಬದಲ್ಲಿ ಕೆಲವೊಂದು ಪ್ರೇತ ಕಾಟಗಳು ಅನ್ನುವಂಥದ್ದು ತುಂಬ ಉಂಟು. ಯಾಕೆ ಅಂತ ಕೇಳಿದರೆ, ಕೆಲವೊಂದೆಲ್ಲ ಮೋಸ ಆಗಿ ಹೋದಂಥದ್ದು ಉಂಟು. ನೀವು ಕಷ್ಟಪಟ್ಟು ದುಡ್ದು ಉಳಿಸ್ಕೊಂಡಂಥದ್ದು ಕಳ್ಕೊಂಡಂಥ ಲಕ್ಷಣಗಳು ಇಲ್ಲುಂಟು ದೇವಮ್ಮನವರೇ. ಅದು ಸ್ವಲ್ಪ ಹೌದು. ಅದೇ ಆ ದೋಷಾದಿಗಳು ಅನ್ನುವಂಥದ್ದು ಇನ್ನೂ ಪೆಟ್ಟು ಕೊಡ್ತಾನೇ ಇದೆ. ಸದ್ಯದ ಪರಿಸ್ಥಿತಿಗೆ ನಿಮ್ಮ ಕುಲದೇವಿಯನ್ನು ಆರಾಧನೆ ಮಾಡಿ, ಸಾಧ್ಯತೆ ಇತ್ತು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ. ಇದು ನಿಲ್ಲಿಲ್ಲ, ಇದು 3ನೇ ತಲೆಮಾರು ಅಂತ ಹೇಳಿದರೆ ನಿಮ್ಮ ಮನೆಯವರು ತೀರ್ಕೊಂಡಿರುವಂಥದ್ದು 3ನೇವರು. 3ನೇವ್ರು ಗುರುಗಳೇ. ನಮ್ಮ ಮನ್ಯಾಗ ಯಾರು, ನಮ್ಮ ಅವ್ರ ಮನ್ಯಾಗ. ಹೌದು. ಅದೇ ಈಗ ಸದ್ಯದ ಪರಿಸ್ಥಿತಿಗೆ ಕುಲದೇವರನ್ನು ಆರಾಧನೆ ಮಾಡಿ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ. ನಮ್ಮವ್ರು ನಿಮಗೆ ಫೋನ್ ಮಾಡ್ತಾರೆ, ಅದ್ರ ಬಗ್ಗಾಗಿ ಹೇಗೆ ಮುಂದುವರಿಬೇಕು ಅನ್ನುವಂಥದ್ದು ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ಕುಲದೇವಿಯನ್ನು ಆರಾಧನೆ ಮಾಡಿ ಅನುಕೂಲತೆ ಆಗ್ತದೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಾತಾಡ್ಸ್ಬಿಡೋಣ. ನಮಸ್ತೆ. 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 ನಿಮ್ಮ ಹೆಸರು? ಹಲೋ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ಸುಭಾಷ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಳಗಾವಿ ಡಿಸ್ಟಿಕ್ ಗಡ್ಡಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಾ ಒಂದು ಸೈಟ್ ಬಗ್ಗೆ ಕೇಳ್ಬೇಕಾಯ್ತು. ನಮ್ಮ ಮನೆ ಸೈಟ್ ಅದ. ಇನ್ನೊಮ್ಮೆ ಹೇಳಿ. ನಮ್ಮ ಮನೆ ಹಳೆ ಮನೆ ಇದೆ, ಅದ ಎಲ್ಲ ಕೆಡಗಿದೀವಿ. ಹಾಂ, ಅದು ಕಟ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಓಕೆ. ನಿಮ್ಮ ಹೆಸರೇನಂದ್ರೆ ಯಜಮಾನ್ರೆ? ಸುಭಾಷ್. ಸುಭಾಷ್ ಸರ್, ಎಲ್ಲಿರೋದು ನೀವು? ನಾವು ಬೆಳಗಾವಿ ಡಿಸ್ಟಿಕ್ ಗಡ್ಡಿ ಅಂತ. ಈಗ ಹಳೆ ಮನೆ, ಮೂಲ ಮನೆ, ನಿಮ್ಮ ತಂದೆ ತಾಯಿ ಜೀವನ ಮಾಡಿದಂಥ ಮನೆ ಅನ್ನುವಂಥದ್ದನ್ನು ಬೀಳ್ಸಾಗಿದೆ. ಈಗ ಅಲ್ಲಿ ಹೊಸ ಮನೆಯನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ಅದು ಯಾಕೆ ಅನ್ನುವಂಥದ್ದನ್ನು ನೋಡಬೇಕು. ಹೌದೌದು ರೀ. ಈಗ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಅಣ್ಣ ತಮ್ಮದಿಕ್ಕಳು? ಹೌದ, ನಮ್ಮ ತಂದೆ ತಾಯಿಗೆ 3 ಜನ ರೀ. ಇಲ್ಲಿ ಆಸ್ತಿ ವಿಚಾರಕ್ಕೆ ಏನಾದರೂ ತೊಂದರೆಗಳಾಗ್ತಾ ಉಂಟಾ? ಅಂದರೆ ಕ್ರಯ ವಿಕ್ರಯಾದಿ ವಿಷಯಗಳಲ್ಲಿ ಏನಾದರೂ ಕೋರ್ಟ್ ಕೇಸ್ ನಡೀತಾ ಉಂಟಾ? ಏನಿಲ್ರಿ, ಆ ಕೋರ್ಟ್ ಕೇಸ್ ಸೈಟ್ ಮಾಡಿದ್ದೆ ಮನೆ ಪಕ್ಕದವ್ರ. ಅದೇ ಇಲ್ಲಿ ನೋಡಿ, ಶತ್ರುಕೃತವಾಗಿರ್ತಕ್ಕಂತಹ ದೋಷಗಳು ಅನ್ನುವಂಥದ್ದು ಕಾಣಿಸ್ತಿದೆ. ಅಂತ ಹೇಳಿದರೆ
ಪರೈಹಿ ಕೃತಾಭಿಚಾರ ಅಂತ ಹೇಳಿದರೆ ಈ ಮನೆಯ ವಿಚಾರಗಳಿಗೆ ಅಥವಾ ಭೂ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಿಗೆ ಸ್ವಲ್ಪ ಅಭಿಚಾರ ಕ್ರಿಯೆಗಳು ಆಗಿರುವಂಥ ಲಕ್ಷಣಗಳು ಕಾಣಿಸ್ತಾ ಉಂಟು. ಅರ್ಥಾತ್ ಈ ಮನೆಯನ್ನು ಕಟ್ಟಿದರೆ ಇನ್ನೊಬ್ರಿಗೇನೋ ತೊಂದರೆ ಆಗ್ತದೆ ಅನ್ನುವಂಥ ಕಾರಣ ಇದ್ದದ್ದರಿಂದ ಇದು ಮನೆ ಕಟ್ಟಲಿಕ್ಕೆ ಸ್ವಲ್ಪ ಸ್ತಂಭನಾದಿಗಳಾದಂಥ ಲಕ್ಷಣಗಳಿದೆ. ಸದ್ಯಕ್ಕೆ ನಿಮ್ಮ ಮನೆಯ ಪೂರ್ವ ಭಾಗಕ್ಕಿರುವಂತಹ ಒಂದು ವಿಷ್ಣುವಿನ ದೇವಸ್ಥಾನ ಉಂಟು, ಆ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡ್ತಾ ಬನ್ನಿ. ಆಮೇಲೆ ನಂತರದಲ್ಲಿ ಅದಕ್ಕೆ ಏನು ಮಾಡಬೇಕನ್ನುವಂಥದ್ರ ವಿಚಾರದ ಬಗ್ಗೆ ನೇರವಾಗಿ ಬಂದು ಭೇಟಿ ಮಾಡಿ. ಸದ್ಯಕ್ಕೆ ಕುಲದೇವರನ್ನು ಆರಾಧನೆ ಮಾಡ್ತಾ ಬನ್ನಿ. ಮನೆ ಹತ್ತಿರ ಇರುವಂತಹ ವಿಷ್ಣುವಿನ ದೇವಸ್ಥಾನಕ್ಕೆ ತುಳಸಿಯನ್ನು ತೆಗೆದುಕೊಂಡು ಹೋಗಿ ಅರ್ಚನೆಗೆ ಕೊಡ್ತಾ ಬನ್ನಿ. ಆ ದೇವರ ಪ್ರಸಾದವನ್ನು ಈ ಮನೆಗೆ ಹಾಕ್ತಾ ಬನ್ನಿ. ಅಂತ ಹೇಳಿದರೆ ಯಾವ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಆ ಮನೆಯ ಜಾಗಕ್ಕೆ ಆ ಪ್ರಸಾದವನ್ನು ಹಾಕ್ತಾ ಬನ್ನಿ. ಕೆಲವೊಂದು ದೋಷಾದಿಗಳನ್ನುವಂಥದ್ದಿದೆ, ಅದನ್ನು ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೇನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾನು ಹೇಳ್ತೇನೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಅಮ್ಮನವರಿಗೆ ಪ್ರಿಯವಾದ ನೈವೇದ್ಯ ಯಾವುದು ಅಂತ? ಗುಡಾನ್ನ ಪ್ರೀತಿ. ಗುಡಾನ್ನ ಅಂತ ಹೇಳಿದರೆ, ಗುಡ ಅಂತ ಹೇಳಿದರೆ ಬೆಲ್ಲ, ಅನ್ನ ಅಂತ ಹೇಳಿದರೆ ಬೆಲ್ಲದ ಅನ್ನ. ಬೆಲ್ಲದ ಅನ್ನ ಅನ್ನುವಂಥದ್ದು ದುರ್ಗಾ ಪರಮೇಶ್ವರಿಗೆ ವಿಶೇಷವಾಗಿ ತುಂಬ ಇಷ್ಟಪಡುವಂತಹ ವಸ್ತುಗಳು. ಮತ್ತು ಇನ್ನು ಕೋಸಂಬರಿ ಆಗಿರಬಹುದು ಅಥವಾ ಇನ್ನು ಪಾನಕಾದಿಗಳಾಗಿರಬಹುದು ಅಥವಾ ಸಿಹಿ ತಿಂಡಿಗಳು ಯಾವುದೇ ಆದರೂ ಸಮೇತ ದೇವರಿಗೆ ಮಧುರವಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಸಮೇತ ಆ ತಾಯಿಗೆ ಪ್ರೀತಿಯಂತೆ. ಹಾಗಾಗಿ ಅತಿ ಮಧುರ ಅಂತ ಹೇಳಿದರೆ ಮನಸ್ಸಿಗಿಂತ ಅತಿ ಮಧುರವಾಗಿರ್ತಕ್ಕಂಥ ಯಾವ ವಸ್ತುಗಳು ಇಲ್ಲ. ಆದರೆ ನಾವು ದೇವರನ್ನು ಈ ಒಂದು ಕಾಲಘಟ್ಟದಲ್ಲಿ ಆವಾಹನೆ ಆದ ನಂತರದಲ್ಲಿ ನೈವೇದ್ಯ ಅನ್ನುವಂಥದ್ದು ಮಾಡಲೇಬೇಕು. ಹಾಗಾಗಿ ಮೊದಲು ಪ್ರಾಶಸ್ತ್ಯ ಕೊಡುವಂಥದ್ದು ಯಾವುದಕ್ಕೆ ಅಂತ ಕೇಳಿದರೆ ಪೂರ್ಣ ಫಲಕ್ಕೆ ಮೊದಲ ಪ್ರಾಶಸ್ತ್ಯ. ಪೂರ್ಣ ಫಲ ಅಂತ ಹೇಳಿದರೆ ಪೂರ್ಣವಾಗಿರ್ತಕ್ಕಂತಹ ತೆಂಗಿನಕಾಯಿ, ಪೂರ್ಣವಾಗಿರ್ತಕ್ಕಂಥ ಬಾಳೆಹಣ್ಣು, ಇವೆಲ್ಲವೂ ಸಮೇತ ದೇವರಿಗೆ ಪ್ರಿಯವಾಗಿರ್ತಕ್ಕಂಥ ವಸ್ತುಗಳು ಅಂತ ಹೇಳಿ. ಇನ್ನು ವಿಶೇಷವಾಗಿ 9 ದಿನಗಳ ಕಾಲವೂ ಸಮೇತ ಪರಮಾನ್ನಗಳನ್ನು, ಹಾಲಿನಿಂದ ಮಾಡಿದಂಥ ಅನ್ನವನ್ನು, ಕ್ಷೀರಾನ್ನವನ್ನು, ಪಾಯಸವನ್ನು, ಹಾಗೆ ಬೆಲ್ಲದ ಅನ್ನವನ್ನು, ಇವೆಲ್ಲವನ್ನು ದೇವಿಗೆ ನೈವೇದ್ಯಾದಿಗಳನ್ನು ಮಾಡ್ತಾ ಹೋಗುವಂಥದ್ದು ಅನಾದಿ ಕಾಲದಿಂದ ಬಂದಂಥದ್ದು. ಅದನ್ನೇ ಸಮೇತ ಈಗಲೂ ಮಾಡ್ತಾ ಇದ್ದಾರೆ, ಮುಂದೆ ಅದನ್ನೇ ಮಾಡುವುದೇ. ಆದರೆ ಅದರಲ್ಲಿ ಯಾವುದೂ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಮಧುರವಾಗಿರ್ತಕ್ಕಂಥ ವಸ್ತುಗಳು ಎಲ್ಲವೂ ಅಮ್ಮನವರಿಗೆ ಪ್ರೀತಿ ಆಗ್ತದೆ. ಖಂಡಿತ ಗುರುಜಿ. ಇನ್ನು ಈ ಗೊಂಬೆ ಕೂರಿಸುವ ಪದ್ಧತಿಯ ಹಿನ್ನೆಲೆ ಏನು ಅಂತ? ಗೊಂಬೆ ಕೂರಿಸುವಂಥದ್ದೇನು ಅಂದರೆ ತಾಯಿಯ ಸ್ಮರಣೆ, ಅವಳ ಏನು ಆದಂತಹ ಸನ್ನಿವೇಶಗಳಿದೆ, ಆ ದೇವರ ಕಥೆಗಳು ಅನ್ನುವಂಥದ್ದು ಸೂಚನೆ ಮಾಡುವಂಥದ್ದು ಎಲ್ಲ ವಸ್ತುಗಳನ್ನು ಬೊಂಬೆ ಮುಖಾಂತರವಾಗಿ ಹಿಂದೆ ಇಡ್ತಾ ಇದ್ರು. ಈಗ ಮೈಸೂರಲ್ಲೆಲ್ಲ ಹೋದರೆ ಆ ತಾಯಿ ಸಂಹಾರ ಮಾಡಿದಂಥದ್ದು, ದಶಭುಜ ಇರುವಂಥದ್ದು ಎಲ್ಲವನ್ನ ಇಡ್ತಾರೆ. ಅದೇನು ಅಂದರೆ ತಾಯಿಯ ಕಥೆಗಳು ಅನ್ನುವಂಥದ್ದೇನಿದೆ, ಪುರಾಣ ಪ್ರಸಿದ್ಧ ಕಥೆಗಳು ಅನ್ನುವಂಥದ್ದೇನಿದೆ, ಅದು ಗೊಂಬೆ ಮುಖಾಂತರವಾಗಿ ನಮಗೆ ಗೊತ್ತಾಗಬೇಕು ಅನ್ನುವಂಥದ್ದು. ಇನ್ನು ಹೆಚ್ಚಿನ ವಿಷಯಗಳನ್ನು ಗೊಂಬೆ ಹಬ್ಬದ ದಿನವೇ ತಿಳ್ಕೊಳ್ಳುವ ಅದನ್ನು. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.